ಇನ್ನು ದೇವೇಗೌಡರವರ ಸ್ಥಿತಿ ಈಗ ಗಂಭೀರವಾಗಿರುವಂಥದ್ದು ಮತ್ತು ಈಗ ಅವರು ಐಸಿಯು ಕೂಡ ಈಗ ದಾಖಲಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಬರ್ತಿರೋಂಥ ವಿಚಾರ. ಹಾಗಾದರೆ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನೊಂದು ಕಡೆ ಯಡಿಯೂರಪ್ಪನವರು ಸಹ ದೇವೇಗೌಡರವರ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಕುಮಾರಸ್ವಾಮಿ ಕೂಡ ಆಸ್ಪತ್ರೆ ಇದ್ದುಕೊಂಡು ನೋಡ್ಕೊಳ್ತಿದ್ದಾರೆ. ಈಗ ಮೊನ್ನೆ ತಾರೆ ಅವರ ಪತ್ನಿ ಚೆನ್ನಮ್ಮ ಅವರು ಕೂಡ ಈಗ ತೀರಿ ಹೋಗಿರುವಂಥದ್ದು. ಇನ್ನು ಅದೇ ನೋವಿನಲ್ಲಿ ಇದ್ದಂದರೆ ಮತ್ತು ಮೌನವಾಗಿದ್ದಾರೆ. ಆರೋಗ್ಯದಲ್ಲೂ ಸಹ ಮಾತನಾಡುತ್ತಿಲ್ಲ. ಯಾಕೆಂದರೆ 72 ವರ್ಷಗಳ ಕಾಲ ಸಾರ್ಥಕವಾದಂಥ ಜೀವನವನ್ನು ದೇವೇಗೌಡರು ಮತ್ತು ಚೆನ್ನಮ್ಮ ಅವರು ಮಾಡಿರುವಂಥದ್ದು. ಹೀಗಾಗಿ ಎಷ್ಟೋ ಜನ ಯುವ ಪೀಳಿಗೆಗೆ ಇನ್ಸ್ಪಿರೇಷನ್ ಕೂಡ ಆಗಿದ್ದಾರೆ ದೇವೇಗೌಡರು ಅಂತ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಪತ್ನಿಯನ್ನು ಕಳೆದುಕೊಂಡು ತುಂಬಾ ಮೌನವಾಗಿದ್ದಾರೆ ಮತ್ತು ತುಂಬಾ ಆಘಾತಕ್ಕೊಳಗಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದರಿಂದ ಅಲ್ಲೇ ಕುಸ್ತು ಬಿದ್ದಿದ್ದರು. ತಕ್ಷಣ ಅವ್ರನ್ನ ಖಾಸಗಿ ಆಸ್ಪತ್ರೆ ಬೆಂಗಳೂರಿನಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಈಗಾಗಲೇ ಕೊಡ್ತಾರಂಥದ್ದು. ಈಗ ಐಸಿಯುನಲ್ಲಿ ದಾಖಲಾಗಿ ದೇವೇಗೌಡರು ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿರುವಂಥದ್ದು. ನಿಮ್ಗೆ ಗೊತ್ತಿರ್ಬೋದು, ಈಗಾಗಲೇ ದೇವೇಗೌಡರು ಡಯಾಲಿಸಿಸ್ನಲ್ಲಿ ಇರುವಂಥದ್ದು. ವಾರದಲ್ಲಿ 2 ದಿನಗಳ ಕಾಲ ಡಯಾಲಿಸಿಸ್ ಮಾಡಿಸಲೇಬೇಕು. ಇದೇ ಸಂದರ್ಭದಲ್ಲಿ ಈ ಘಟನೆ ಕೂಡ ನಡೆದಿರುವಂಥದ್ದು. ಒಂದು ರೀತಿ ಆಘಾತಕಾರಿಯಾದ ವಿಚಾರ ಕೂಡ ಆಗಿರುವಂಥದ್ದು. ಇನ್ನು HD ಕುಮಾರಸ್ವಾಮಿ, ರೇವಣ್ಣ, ನಿಖಿಲ್ ಅವರೆಲ್ಲರೂ ಕೂಡ ಈಗ ಆಸ್ಪತ್ರೆ ಇದ್ಕೊಂಡು ನೋಡ್ಕೊಳ್ತಿದ್ದಾರೆ ನಮ್ಮ ದೇವೇಗೌಡರಿಗೆ ಅಂತಲೇ ಹೇಳ್ಬೋದು. ನೀವೇನಂತೀರಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.